ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಧನುರ್ಮಾಸದ ಪೂಜೆ ಬಗ್ಗೆ ಹಾಗೆ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸಿ ಅಂತ ಹೇಳಿ ಕೆಲವರು ಹೇಳಿದರು. ನಾನೀಗಾಗಲೇ 3ನೇ ದಿನದ ಪೂಜೆಯಲ್ಲಿ ಇದ್ದೀನಿ ಇವತ್ತು. ಅಂದರೆ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಶುಕ್ರವಾರ ಅಮಾವಾಸ್ಯೆ 4:59 ಶುರುವಾಗುತ್ತೆ. ಹಾಗಾಗಿ ನಾನು ಅದಕ್ಕಿಂತ ಮೊದಲೇ ಬೇಗ ಎದ್ದು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬೇರೆ ಹೋಗಬೇಕಲ್ಲ, ಹಾಗೆ ದೇವರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಬೇಕು, ಶುದ್ಧೀಕರಣ ಮಾಡ್ಕೊಳ್ಬೇಕು. ಹಾಗಾಗಿ ಬೇಗ ಎದ್ದು ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡೆ. 5 ಗಂಟೆ ಅನ್ನೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡ್ರೆ 5 ಗಂಟೆ ಕರೆಕ್ಟಾಗಿ ಅಮಾವಾಸ್ಯೆ ಶುರುವಾಗುತ್ತೆ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ. ಅಮಾವಾಸ್ಯೆ ಪೂಜೆ ಕೂಡ ಸಿಗುತ್ತೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ. ಇನ್ನೂ ಒಂದು ಒಳ್ಳೆಯ ವಿಚಾರ. ಮತ್ತು ಇದು ಧನುರ್ಮಾಸ ಆಗಿರೋದ್ರಿಂದ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ಶ್ರೇಯಸ್ಸು. ಹಾಗೆ ನಕ್ಷತ್ರಗಳು ಆಕಾಶದಲ್ಲಿ ಇರುವಾಗಲೇ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರು ತಿಳಿಸಿದ್ದಾರೆ ಅಲ್ವಾ. ನಮ್ಮ ಇಚ್ಛೆ ಏನಾದರೂ ಬೇಗನೆ ಪೂರ್ಣಗೊಳ್ಳಬೇಕು ಅಂದರೆ ಇದನ್ನು ಒಂದು ಸಂಕಲ್ಪದ ರೀತಿಯಲ್ಲಿ, ವ್ರತದ ರೂಪದಲ್ಲಿ ನಾವು ಈ ಧನುರ್ಮಾಸದ ಆಚರಣೆಯನ್ನು ಮಾಡಿದರೆ ಬೇಗನೆ ಫಲ ಸಿಗುತ್ತೆ ಅನ್ನೋದು ಕೂಡ ಪುರಾಣಗಳಲ್ಲಿ ತಿಳಿಸಿದೆ ಸ್ನೇಹಿತರೆ. ಹಾಗಾಗಿ ಈ ಧನುರ್ಮಾಸ ನಮಗೆ ಅತ್ಯಂತ ಒಂದು ಕೃಪೆಯ ಮಾಸ ಆಗಿದೆ. ಅಂದರೆ ನಮ್ಮ ಒಂದು ದೃಢವಾದ ಮನಸ್ಸಿನಿಂದ, ಸಂಕಲ್ಪದಿಂದ, ಸಂಯಮದಿಂದ, ಸರಳವಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಧೂಪ, ದೀಪ, ಹೂವನ್ನು ಸಿದ್ಧಪಡಿಸ್ಕೊಂಡು ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ, ನಮ್ಮ ಮನದಲ್ಲಿ ಒಂದು ಶಾಂತಿ, ಅಂದರೆ ಒಂದು ದೈವಿಕ ಕಳೆ ನೆಲೆಗೊಳ್ಳುತ್ತೆ ಸ್ನೇಹಿತರೆ. ಇದಕ್ಕೆ ಒಂದು ಅತ್ಯುತ್ತಮವಾದ ಮಾಸ ಅಂದರೆ ಅದು ಧನುರ್ಮಾಸ. ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಳ್ಬೇಕಂದ್ರೆ ತುಂಬ ಚಳಿ ಇರುತ್ತೆ. ಅದರಲ್ಲೂ ನಮ್ಮ ಕಡೆನೇ ಇಷ್ಟು ಚಳಿ ಇದೆ ಅಂದರೆ, ನೀವು ಬೆಂಗಳೂರಲ್ಲಿದ್ದೀರಾ ಅಂದರೆ ತುಂಬ ಚಳಿ ಇರುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ. ಅಂದರೆ ಅಲ್ಲಿ ಸೂರ್ಯ ನೋಡೋದೇ ನಮಗೆ ಕಷ್ಟ ಆಗುತ್ತೆ, ಅಷ್ಟೊಂದು ಚಳಿ ಇರುತ್ತೆ ಅಂತೇಳಿ. ಆದರೂ ಏನೋ ಮನೆ ಒಳಗೆ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಮನೆಯೊಳಗೆ ನೀವು ಇರ್ತಿರಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗಿನ ಅನುಭವ ಇರುತ್ತೆ. ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ದಿನನಿತ್ಯ ನಾವು ಪೂಜೆಯನ್ನು ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ, ಒಂದು ಗೌರವ ಭಾವದಿಂದ, ಅಂದರೆ ನಮ್ಮ ಮನೆಯಲ್ಲಿ ದೇವರಿದ್ದಾರೆ, ಅವರಿಗೊಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಾವು ದಿನದ ಆರಂಭದಲ್ಲಿ ಒಂದು ಪೂಜೆಯನ್ನು ಮಾಡೋದು. ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತೆ ಅನುಸಾರವಾಗಿ ನೈವೇದ್ಯ, ಧೂಪ, ದೀಪ ಕೊಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ಒಂದು ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಲ್ವಾ. ಅದೇ ರೀತಿ ಈ ವ್ರತಗಳನ್ನು ನಾವು ಮಾಡಬೇಕಾದ್ರೆ ಅಂದರೆ ಯಾವ ರೀತಿ ಇದಕ್ಕೆ ಪದ್ಧತಿ ಇರುತ್ತೆ ಅಂದರೆ, ನಿರ್ದಿಷ್ಟವಾದ ಒಂದು ಸಮಯ ಅಂತಲೇ ಇರುತ್ತೆ. ನಿರ್ದಿಷ್ಟವಾದ ಒಂದು ಸಂಯಮದೊಂದಿಗೆ ನಾವು ನಿರ್ದಿಷ್ಟದ ಒಂದು ಅವಧಿಗೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ಮಾಡಬೇಕು ಅಂತೇಳಿ ಕೆಲವು ಆಚರಣೆಗಳು, ನಿಯಮಿತ ಒಂದು ಸತ್ಯನಿಷ್ಠೆ, ಇಂದ್ರಿಯ ನಿಗ್ರಹ, ಹಾಗೆ ಸಂಯಮ ಇತ್ಯಾದಿಗಳು ಇದರಲ್ಲಿ ಸೇರಿರ್ತವೆ. ಅಂದರೆ ನಿರ್ದಿಷ್ಟ ಕಾಲದಲ್ಲೇ ನಾವು ಎದ್ದೇಳಬೇಕು, ಆ ಸಮಯದಲ್ಲೇ ನಾವು ಪೂಜೆ ಮಾಡಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹಾಗೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ಮಾತಿನಲ್ಲಿ ಒಂದು ಹಿತ ನುಡಿ ಇರಬೇಕು. ಅಂದರೆ ಯಾರ ಬಗ್ಗೆನೂ ಕೆಡಕಾಗಿ ಮಾತಾಡಬಾರ್ದು. ಈಗ ನಾವು ದಿನನಿತ್ಯ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡು ಏನೋ ಮಾತುಕತೆ ಮಾಡ್ತಾ ಇರ್ತೀವಿ, ತಿಳಿಯದಿರೋ ತಪ್ಪುಗಳು ಆಗ್ತಾ ಇರ್ತವೆ. ಆದರೆ ಒಂದು ನಿರ್ದಿಷ್ಟದ ಸಮಯದವರೆಗೂ ಒಂದು ನಾವು ವ್ರತವನ್ನು ಆಚರಿಸ್ತಾ ಇರ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಏನಂದರೆ ನಾವೊಂದು ಮದುವೆ ಆಗಬೇಕು, ಇಲ್ಲ ಸಂತಾನ ಆಗಬೇಕು, ಒಳ್ಳೆಯದಾಗಬೇಕು, ಈ ರೀತಿಯಾಗಿ ಒಂದು ನಾವು ಬೇಡಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಇಷ್ಟು ದಿನಗಳವರೆಗೂ ನಾನು ಆ ಪೂಜೆಯನ್ನು ಮಾಡ್ತೀನಿ ಅಂತೇಳಿ ಮನಸ್ಸಲ್ಲೇ ಒಂದು ದೃಢ ಸಂಕಲ್ಪದೊಂದಿಗೆ ನಾವು ಆ ವ್ರತದ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಇಂತಹ ಸಮಯದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ತೀವಿ, ಒಂದು ಪೂಜೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಅಂದರೆ ಸಾತ್ವಿಕ ಆಹಾರ ಸೇವನೆ ಮಾಡ್ತೀವಿ. ಒಂದು ವ್ರತವನ್ನು ಕೈಗೊಂಡಾಗ ಅದು 5 ದಿನ 9 ದಿನ ಈ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇರ್ತೀವಿ. ಹಾಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದಿಲ್ಲ, ನಾಮಸ್ಮರಣೆ ದಿನನಿತ್ಯ ನಾಲಿಗೆ ಮೇಲೆ ನುಡಿತಾ ಇರುತ್ತೆ. ಈ ರೀತಿಯಾಗಿ ಒಂದು ಸಾಯಿ ಸಚ್ಚರಿತ್ರೆ ಆಗಿರ್ಬೋದು, ಒಂದು ಭಗವದ್ಗೀತೆ ಆಗಿರ್ಬೋದು, ದೇವಿ ಪಾರಾಯಣ ಆಗಿರ್ಬೋದು, ಈ ರೀತಿ ಒಂದು ಪಾರಾಯಣವನ್ನು ಕೂಡ ಅದರ ಜೊತೆ ಮಾಡ್ತಾ ಇರ್ತೀವಿ. ಒಂದು ಮಂತ್ರವನ್ನು ಸಿದ್ಧಿಸ್ಕೊಳ್ತಾನೆ ಇರ್ತೀವಿ. ಅಂದರೆ ನಾವು ಏನಾದರೂ ಒಂದು ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಿರ್ದಿಷ್ಟ ಅವಧಿಯಲ್ಲಿ ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡ್ತೀವಿ. ಅದೇ ಸಮಯಕ್ಕೆ, ನಿರ್ದಿಷ್ಟವಾದ ಸಮಯಕ್ಕೆ, ಅಂದರೆ ಇದನ್ನು ವ್ರತ ಅಂತ ಹೇಳ್ತಾರೆ. ಪೂಜೆಗೂ ವ್ರತಕ್ಕೂ ಇದೇ ವ್ಯತ್ಯಾಸ ಇರುತ್ತೆ. ಪೂಜೆಯಲ್ಲಿ ಒಂದು ಸ್ವಲ್ಪ ಏನಾದರೂ ತಪ್ಪುಗಳಾದರೂ, ಇಲ್ಲ ಭಕ್ತಿ ಇಲ್ಲದೆ ಇದ್ರೂ ಒಂದೊಂದ್ಸರಿ ಪೂಜೆ ಮಾಡಲೇಬೇಕು ಅಂತೇಳಿ ಗಡಿಬಿಡಿಗೆ ಒಂದು ದೇವರಿಗೆ ದೀಪ ಹಚ್ಚಿ ನಾವು ಹೋಗ್ಬೋದು. ಆದರೆ ವ್ರತದಲ್ಲಿ ಹಾಗೆ ಬರೋದಿಲ್ಲ. ವ್ರತದಲ್ಲಿ ಬಹಳ ಸಂಯಮ ಬೇಕು, ತಾಳ್ಮೆಯಿಂದ, ನಿಷ್ಠೆಯಿಂದ, ಒಂದು ಸತ್ಯನಿಷ್ಠೆಯಿಂದ ಕೆಲವು ಆಚರಣೆಗಳನ್ನು ಪಾಲಿಸಿಯೇ ನಾವು ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ. ಅದು 3 ದಿನ ಮಾಡಿರಿ, 1 ದಿನ ಮಾಡಿರಿ, ಅದರದ್ದೇ ಆದ ಒಂದು ವಿಧಿವಿಧಾನಗಳನ್ನು ಪಾಲನೆ ಮಾಡಬೇಕು ಸರಳವಾಗಿ. ಹಾಗಂತ ತುಂಬ ಕ್ಲಿಷ್ಟ ಅಂತ ಏನಿರಲ್ಲ, ಇದೇ ನೈವೇದ್ಯ ಮಾಡಬೇಕು, ಇದೇ ಥರ ಹೂಗಳನ್ನು ಮುಡಿಸ್ಬೇಕು ಅನ್ನೋದು ಏನೂ ಇರೋದಿಲ್ಲ. ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು. ಇವೆಲ್ಲವೂ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಿಷ್ಠೆಯಿಂದ ಭಗವಂತನಿಗೆ ಒಂದು ಬಿಲ್ವ ಪತ್ರೆ ಆಗಿರ್ಬೋದು, ಒಂದು ತುಳಸಿ ಆಗಿರ್ಬೋದು, ಒಂದು ಎಳೆ ಹೂವು ಆಗಿದ್ರೂ ಇಟ್ಟು, ಒಂದು ನೀರನ್ನು ಇಟ್ಟು, ಅದಕ್ಕೆ ಶುದ್ಧವಾಗಿ ಒಂದು ತುಳಸಿ ಎಲೆಯನ್ನು ಹಾಕಿ ನಮಗೆ
ನಮಗೇನು ನೈವೇದ್ಯ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಾವಿಲ್ಲ ಅಂತಲೂ ನೈವೇದ್ಯ ಮಾಡಿದ್ರು ಕೂಡ ಭಗವಂತ ಸ್ವೀಕರಿಸ್ತಾನೆ. ಯಾಕಂದರೆ ಅವ್ರಿಗೆ ಏನೂ ಬೇಕಾಗಿರೋದಿಲ್ಲ ನಮ್ಮಿಂದ. ಯಾಕಂದರೆ ನಮಗೆ ಎಲ್ಲದನ್ನು ಅವ್ರು ಕೊಟ್ಟಿದ್ದಾರಲ್ಲ, ಈ ಸೃಷ್ಟಿಯ ರಚನೆನೇ ಅವ್ರದ್ದಲ್ವಾ. ಅಲ್ಲಿಗೆ ಅವರು ನಮ್ಮಿಂದ ಬಯಸ್ತಾ ಇರೋದು ಶುದ್ಧವಾದ ಒಂದು ಭಕ್ತಿ, ಒಂದು ಶುದ್ಧವಾದ ಒಂದು ಒಳ್ಳೆಯ ಉದ್ದೇಶ, ಕರ್ಮವನ್ನು ಬಯಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈ ಸಮಯವಾದರೂ, ಈ ನಿರ್ದಿಷ್ಟ ಸಮಯವಾದರೂ ಇವರ ಮನಸ್ಸು ಸ್ಥಿರವಾಗಿರಲಿ, ಚಂಚಲತೆಗೆ ಜಾರದೇ ಇರಲಿ, ಹಿರಿಯರಿಗೆ ಗೌರವ ಕೊಡಲಿ, ತಂದೆ ತಾಯಿಯ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ, ಎಲ್ಲ ರೀತಿಯ ಒಂದು ವಿಚಾರಗಳು ಇವರಿಗೆ ಅರ್ಥವಾಗಲಿ ಈ ನಿರ್ದಿಷ್ಟ ಸಮಯದಲ್ಲಿ, ಅದನ್ನಾದರೂ ಆಯ್ಕೆ ಮಾಡಿಕೊಳ್ಳಿ ಅನ್ನೋದಕ್ಕೆ ಈ ವ್ರತ ನಿಯಮಗಳು ನಾವು ಪಾಲನೆ ಮಾಡಬೇಕು ಸ್ನೇಹಿತರೆ. ಕಷ್ಟ ಅಲ್ಲ, ಕಷ್ಟ ಅಂತೇಳಿ ಅಂದ್ಕೊಳ್ಬೇಡಿ, ಇಷ್ಟಪಟ್ಟು ಮಾಡಿ, ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ಫಲ ಸಿಗುತ್ತೆ. ಇದು ಧನುರ್ಮಾಸದ ಆಚರಣೆ ಆಗಿರುತ್ತೆ. ಇವತ್ತು ನೋಡಿ ಅಮಾವಾಸ್ಯೆ ಆಗಿರುತ್ತೆ. ಕೆಲವರು ಅಮಾವಾಸ್ಯೆ ದಿನ ನಾವು ದೇವರನ್ನ ಶುದ್ಧಗೊಳಿಸಲ್ಲ ಅಂತಾರೆ, ಆದರೆ ನಾನು ಮಾತ್ರ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿ ಗುರುವಾರ ನಾನು ದೇವರನ್ನ ಶುದ್ಧಗೊಳಿಸ್ತೀನಿ. ಮತ್ತು ಏನಾದರೂ ಡೇಟ್ ಆದಾಗ 5 ದಿನಕ್ಕೆ ನಾನು ಮತ್ತೆ ಶುದ್ಧಗೊಳಿಸ್ತಿರ್ತೀನಿ. ಹಾಗಾಗಿ ನನಗಿದು ಅಭ್ಯಾಸ ಆಗಿದೆ. ನಿಮ್ಮ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ಮಾಡಿ. ಯಾರನ್ನೋ ನೋಡಿ ನೀವು ಅನುಕರಣೆ ಮಾಡೋದು ಬೇಡ. ಯಾರೋ ಏನೋ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸಿದರೆ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹಿರಿಯರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ಸರಳವಾಗಿ ಮಾಡ್ಕೊಳ್ಳಿ. ಖಂಡಿತ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ದಿಕ್ಕು ತಪ್ಪಿಸ್ತಾರೆ ಅಂತೇಳಿ ಎಲ್ಲ ರೀತಿಲೂ ಮಾಡ್ಕೊಳಕ್ಕೆ ಹೋದಾಗ ಭಕ್ತಿ ಇರೋದಿಲ್ಲ, ಗೌಜಾಗ್ಬಿಡತ್ತೆ ಒಂದೊಂದ್ಸರಿ. ಹಾಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಕೂಡ ವಿಶೇಷ ದಿನಗಳಲ್ಲಿ ಬೇಗನೆ ಹೇಳ್ತೀನಿ. ಯಾಕಂದರೆ ನನಗೆ ಕರೆಕ್ಟಾಗಿ ಪೂಜೆ ಆಗಬೇಕು ಸಮಯಕ್ಕೆ ಸರಿಯಾಗಿ. ಅದು ನನಗೊಂದು ಏನೋ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ 3 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳೆದು, ನಮ್ಮ ಮನೆಯಲ್ಲಿ ನಾವು ನೀರು ಕಾಸೋ ಹಂಡೇಲೇ ನೀರು ಕಾಸ್ತೀವಿ. ಹಾಗಾಗಿ ಅದಕ್ಕೆ ಬೆಂಕಿಯನ್ನು ಮಾಡಿ, ನಂತರ ಕಸ ಗುಡಿಸಿ, ಅಂಗಳ ತೊಳೆದು, ಎಲ್ಲ ಅಂಗಳ ಗುಡಿಸಿ ಎಲ್ಲ ರೆಡಿ ಮಾಡಿಟ್ಟು, ನಂತರ ಸ್ನಾನ ಮಾಡಿಕೊಂಡು ಬಂದು ದೇವ್ರದ್ದೆಲ್ಲ ಪಾತ್ರೆಗಳನ್ನು ತೊಗೊಂಡು ಅದನ್ನೆಲ್ಲ ತೊಳೆದು ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಾನು ಸ್ವಲ್ಪ ಸಬೀನ, ಹುಣಸೆ ಹಣ್ಣು ಬಳಸಿ ಚೆನ್ನಾಗಿ ಹಿತ್ತಾಳೆ ಪಾತ್ರೆಗಳನ್ನು, ಕಂಚಿನ ಪಾತ್ರೆಗಳನ್ನು ತೊಳ್ಕೊಳ್ತೀನಿ. ಮತ್ತು ಬೆಳ್ಳಿ ಪಾತ್ರೆಗಳನ್ನು ನಾನು ಯಾವಾಗಲೂ ವೈಟ್ ಕಲರ್ ಪೇಸ್ಟಲ್ಲೇ ತೊಳೆಯೋದು. ವೈಟ್ ಕಲರ್ ಪೇಸ್ಟು ಮತ್ತು ಮಕ್ಕಳು ಬ್ರಷ್ ಮಾಡ್ತಾರಲ್ಲ, ಅದರಲ್ಲಿ ಒಂದು ಹಲ್ಲುಜ್ಜ ಬ್ರಷ್ ಇರುತ್ತಲ್ಲ ಸ್ಮೂತಾಗಿ, ಆ ರೀತಿ ಒಂದು ಬ್ರಷನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ದೇವರಿಗೋಸ್ಕರ. ಅದರಲ್ಲೇ ನಾನು ಈ ರೀತಿ ತೊಳಿತೀನಿ ನೋಡಿರಿ. ಯಾವುದೇ ರೀತಿ ಈಗ ಅದು ಇದು ಯಾರ್ಯಾರೋ ಏನೇನೋ ಬಳಸ್ತಾರೆ ಅಂತೇಳಿ ತುಂಬ ಹಿಂಸೆ ಮಾಡ್ಕೊಳ್ಬೇಡಿ. ತುಂಬ ಖರ್ಚು ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ನಾವು ವಾರ ವಾರ ಒಂದೊಂದ್ಸರಿ ತೊಳಿತಾ ಇರ್ತೀವಲ್ವ, ಅದಕ್ಕೋಸ್ಕರ ಯಾಕಷ್ಟು ಅದು ಬೇಕು ಇದು ಬೇಕು ಅಂತೇಳಿ ಕಾಸ್ಟ್ಲಿ ಐಟಮನ್ನು ಬಳಸ್ತೀರಾ. ಇಷ್ಟೇ 10 ರೂಪಾಯಿದು ಒಂದು ಪೇಸ್ಟ್ ತಂದಿಟ್ಕೊಂಡ್ರೆ 1 ತಿಂಗಳುಗಟ್ಟಲೆ ಉಪಯೋಗಿಸ್ಬೋದು ನೀವು ಬೆಳ್ಳಿ ಸಾಮಾನು ತೊಳಿಲಿಕ್ಕೆ. ಅದು ಬಿಳಿ ಪೇಸ್ಟೇ ಆಗಿರ್ಬೇಕು, ವೈಟ್ ಕಲರ್ ಪೇಸ್ಟೇ ಆಗಿರಬೇಕು. ಅದರ ಉಪ್ಪು ಬರುತ್ತಲ್ಲ, ಆ ಪೇಸ್ಟ್ ತೊಗೊಳ್ಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ ಆ ಬೆಳ್ಳಿ ತೊಳೆದ ನಂತರ ಮತ್ತೆ ಕಪ್ಪು ಬಣ್ಣಕ್ಕೆ ತಿರುಗಿಬಿಡುತ್ತೆ. ವೈಟ್ ಕಲರ್ ಪೇಸ್ಟೇ ತೊಗೊಂಡ್ರೆ ಸಾಕು. ಈಗ ನೋಡಿ ನಾನು ನಂತರ ಎಲ್ಲ ಪೂಜೆ ಸಾಮಾನುಗಳನ್ನು ತೊಳ್ಕೊಂಡೆ, ತೋರಿಸಿದ್ನಲ್ಲ. ಈಗ ಅದ್ರ ಜೊತೆಗೆ ನಿಮಗೆ ಕೆಲವು ಟಿಪ್ಸ್ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ. ಹಾಗೆ ನಾನು ಬಾಬಾರವರನ್ನು ತೊಳೆದು ಆರಾಧನೆ ಮಾಡ್ತೀನಿ. ಕೆಲವರು ಹೊಸಬ್ರು ನೋಡ್ತಾ ಇರೋರು ಇಷ್ಟು ದೊಡ್ಡ ವಿಗ್ರಹ ಇಟ್ಕೊಳ್ಬೋದಾ? ಖಂಡಿತ. ಇದು ನಾನು ತೊಗೊಂಡು 15 ವರ್ಷ ಆಯಿತು. ಆದರೆ ಹಿಂದೆ ಕೂಡ ನಾನು ತುಂಬ ಕಷ್ಟದಲ್ಲಿದ್ದೆ. ಆವಾಗಿನ ನನಗೆ ಕಷ್ಟ ಏನು ಕಡಿಮೆ ಇರಲಿಲ್ಲ. ಹಾಗಂತ ಇವರು ಬಂದ ಮೇಲೆ ನಾನು ಹಿಂತಿರುಗಿ ನೋಡಿಲ್ಲ ಕಷ್ಟಗಳನ್ನು. ಅಷ್ಟು ಚೆನ್ನಾಗಿ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ತಿದ್ದೀನಿ. ಅಂದರೆ ದೇವರಿಗೆ ಭಕ್ತನಿಗೆ ಇರುವ ಕನೆಕ್ಷನ್ ಅದು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ನಿಮಗೆ ಗೊತ್ತಿರ್ಬೋದಲ್ಲ ಆ ವಿಚಾರಗಳು. ಅವರವರ ಅನುಭವಕ್ಕೆ ಬಂದಿರ್ತವೆ ಎಷ್ಟೋ ಸಾರಿ. ಹಾಗಾಗಿ ನಾನು ದಿನನಿತ್ಯ ಒರೆಸ್ತೀನಿ ಬಾಬಾರವರನ್ನು. ಆದರೆ ಗುರುವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆಗೆ, ಹಬ್ಬ, ಈ ರೀತಿ ದಿನಗಳಲ್ಲಿ, ಏಕಾದಶಿ, ಇಂಥ ದಿನಗಳಲ್ಲಿ ನಾನು ಅಭಿಷೇಕ ಮಾಡ್ತೀನಿ. ಕೆಲವು ದಿನ ನೀರಿನ ಅಭಿಷೇಕ ಮಾಡ್ತೀನಿ, ಕೆಲವು ದಿನ ಹಾಲಿನ ಅಭಿಷೇಕ, ತುಪ್ಪ, ಈ ರೀತಿಯಾಗಿ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ನನಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಅಭಿಷೇಕಗಳನ್ನು ಮಾಡ್ಕೊಳ್ತೀನಿ. ಈ ರೀತಿ ಆದಮೇಲೆ ನೋಡಿ, ಚಂದನ ಮತ್ತು ಗಂಧ ಎರಡು ತೋರಿಸಿದ್ನಲ್ಲ ಈಗ, ಅದರಿಂದ ನಾನು ತೆಗೆದಿಟ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಬೇರೆ ಏನು ಯೂಸ್ ಮಾಡಲ್ಲ. ಮತ್ತು ಲಕ್ಷ್ಮೀ ಮುಖಕ್ಕೆ ಈ ರೀತಿ ಏನು ಚಂದನ ಮತ್ತು ಗಂಧವನ್ನು ತೆಗೆದಿಟ್ಕೊಂಡಿರ್ತೀನಲ್ಲ, ಅದು ಕೆನ್ನೆಗೆ ಹಚ್ಚಿ ಮತ್ತು ಮಧ್ಯ ಹಣೆಗೆ ಇಟ್ಕೊಂಡು ಅದಕ್ಕೆ ಅರಿಶಿನ ಹಚ್ಚಿ, ಶುದ್ಧವಾದ ಅರಿಶಿನ ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು. ನಮ್ಮ ಮನೆ ಹಿಂದ್ಗಡೆ ಅರಿಶಿನ ಗಿಡಗಳಿದ್ದಾವೆ, ಅದರಿಂದ ಬೆಳೆದಿದ್ದು ನಾನು ತೆಗೆದು ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಅದರಿಂದ ಪೌಡ್ರನ್ನ ತಯಾರಿಸಿ ಇಟ್ಕೊಳ್ತೀನಿ. ವರ್ಷ ಪೂರ್ತಿ ಬರುತ್ತೆ. ಈ ಸರಿನೂ ತೆಗೆದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪೌಡ್ರೆಲ್ಲ ಮಾಡ್ಕೊಳ್ತೀನಿ ಅಂತ. ಅದೇ ಶುದ್ಧ ಅರಿಶಿನ ಇದು. ಕುಂಕುಮನೂ ಕೂಡ ಶುದ್ಧವಾದ ಕುಂಕುಮವೇ. ಹಾಗಾಗಿ ಈ ಒಂದು ಮೂರ್ತಿ ಮೇಲೆ ಕಲೆ ಬೀಳೋದಿಲ್ಲ. ಈಗ ಒಂದು ಬಣ್ಣ ಹಾಕಿ ನಾವು ತೊಗೊಬರ್ತೀವಲ್ವ, ಕೆಮಿಕಲ್ ಹಾಕಿ, ಅದು ಕಲೆ ಕೂರುತ್ತೆ. ಇದು ಕಲೆ ಕೂರೋದಿಲ್ಲ. ಶುದ್ಧವಾದದ್ದನ್ನೇ ಬಳಸಿ. ಆದಷ್ಟು ಸಾತ್ವಿಕವಾಗಿ ಶುದ್ಧವಾದ ಒಂದು ವಸ್ತುಗಳನ್ನು ಬಳಸೋದ್ರಿಂದ ಬಹಳ ಒಳ್ಳೆಯದು. ಅಂದರೆ ಸಾತ್ವಿಕತೆ, ಒಂದು ದೈವ ಕಳೆ ಮನೆಯಲ್ಲಿ ಇರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ನಾನು ಅರಿಶಿನ ಹಚ್ಕೊಂಡು ನಂತರ ಕುಂಕುಮವನ್ನು ಹಚ್ಚಿ ಒಂದು ತಯಾರಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಗಂಧ ತೆಗೆದು. ನಂತರ ದೀಪವನ್ನು ಬೆಳಗಿಸ್ಕೊಂಡು, ದೀಪವನ್ನು ಸಾಕ್ಷಿಯಾಗಿ ಇಟ್ಕೊಂಡು, ನಂತರ ದೇವರನ್ನು ಆವಾಹನೆ ಮಾಡಿಕೊಂಡು, ಆಮೇಲೆ ಮತ್ತೆ ಸ್ವಲ್ಪ ಶುದ್ಧ ನೀರಿನಿಂದ ಒಂದು ಉದ್ಧರಣೆ, ಗಣಪತಿ ಮೇಲೆ ನೀರು, ಬಾಬಾರವರ ಪಾದದ ಮೇಲೆ ನೀರು, ಹಾಗೆ ಲಕ್ಷ್ಮೀ ಕಳಸದ ಮೇಲೆ ನೀರು, ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಿಕೊಂಡು ದೇವರನ್ನು ಆಹ್ವಾನ ಮಾಡಿಕೊಂಡು ಸ್ವಲ್ಪ ಘಂಟಾನಾದವನ್ನು ಮಾಡಿ ದೇವರನ್ನು ಆಹ್ವಾನ ಮಾಡಿಕೊಂಡು, ನಂತರ ಹೂವು ಮತ್ತು ನಾನು ಈ ಉಳಿದಿದ್ದು ಎಲ್ಲದಕ್ಕೂ ಈ ಚಂದನ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ನಂತರ
ಒಂದು ಧೂಪ ದೀಪ ನೈವೇದ್ಯ ಯಥಾಭಕ್ತಿ ಯಥಾ ಶ್ರದ್ಧಾ ಯಥಾ ಯೋಗ್ಯತೆ ಅನುಸಾರವಾಗಿ ಸರಳವಾಗಿ ನಾನು ಪೂಜೆ ಮಾಡ್ತೀನಿ. ಏನಾದರೂ ಒಂದು ಪಾಯಸ ನೈವೇದ್ಯ ಮಾಡ್ತೀನಿ. ಹುಗ್ಗಿ ನೈವೇದ್ಯ ತುಂಬ ಒಳ್ಳೆಯದು. ಗೋಧಿ ಕಡಿ ನೈವೇದ್ಯ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಇದನ್ನು ಮಾಡ್ತಾನೆ ಗ್ಯಾಸ್ ಮೇಲೆ ಒಂದು ಸಣ್ಣ ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಗೋಧಿ ಕಡಿ ಹಾಕಿ ಒಂದು ಮುಷ್ಟಿಯಷ್ಟು 2 ಮುಷ್ಟಿಯಷ್ಟು ಗೋಧಿ ಕಡಿ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟು ಬಂದಿರ್ತೀನಿ. ಆಮೇಲೆ ಇದೆಲ್ಲ ಆಗೋದಕ್ಕೆ ಅದು ವಿಷಲ್ ಆಗಿರುತ್ತೆ, ಆಫ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ, ತುಪ್ಪ, ಹಾಲು ಎಲ್ಲ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿ ನನ್ನ ಪೂಜೆ ಆಗೋದಕ್ಕೂ ಸರಿಯಾಗಿರುತ್ತೆ. ಈ ರೀತಿ ತಂದು ನೈವೇದ್ಯ ಮಾಡಿಬಿಡ್ತೀನಿ. ನಾನು ನಿಮಗೆ ಹಗುರ ಆಗಲಿ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ತೀನಿ. ಇದಿಷ್ಟು ಇಲ್ಲಿ ತಯಾರಿ ಮಾಡಿಟ್ಟು ಮೇನ್ ಡೋರಿಗೆ ಹೋದೆ. ಮೇನ್ ಡೋರಿಗೆ ಹೋಗಿ ಅಲ್ಲಿ ಮೇನ್ ಡೋರನ್ನು ಎಲ್ಲ ಚೆನ್ನಾಗಿ ಒರೆಸ್ಕೊಳ್ತೀನಿ. ಯಾಕಂದರೆ ಅಮಾವಾಸ್ಯೆ ಮತ್ತು ಶುಕ್ರವಾರದ ದಿನ ಯಾವತ್ತೂ ಮೇನ್ ಡೋರನ್ನು ಒರೆಸ್ಬೇಕು, ಅಮಾವಾಸ್ಯೆ ಹುಣ್ಣಿಮೆಗೆ. ಯಾಕಂದರೆ ಧೂಳು ಕೂರಬಾರ್ದು. ಎಲ್ಲಿ ಧೂಳು ಕೂರುತ್ತೋ ಅಲ್ಲಿ ಸಮೃದ್ಧಿ ಅನ್ನೋದು ಇರೋದಿಲ್ಲ. ಹಾಗಾಗಿ ಅದರಲ್ಲೂ ಮೇನ್ ಡೋರಲ್ಲೇ ಏನೇ ಒಂದು ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಅಲ್ಲಿಂದನೇ ಬರೋದು. ಹಾಗಾಗಿ ಅದರಲ್ಲೂ ಶುಕ್ರ ನಮ್ಮ ಜೀವನದಲ್ಲಿ ತುಂಬ ಬಲ ಬೇಕು. ಶುಕ್ರನ ಒಂದು ವ್ಯವಸ್ಥೆ ಚೆನ್ನಾಗಿರಬೇಕು ನಮ್ಮ ಮನೆಯ ಮೇಲೆ, ನಮ್ಮ ಒಂದು ಕೆಲಸ ಉದ್ಯೋಗಗಳ ಮೇಲೆ ಅಂತ. ಯಾಕಂದರೆ ಶುಕ್ರ ಸಂಪತ್ಕಾರಕ ಗ್ರಹ ಆಗಿದ್ದಾರೆ. ಹಾಗಾಗಿ ಅವರು ಒಂದು ಕೊಳಕನ್ನು ಇಷ್ಟಪಡೋದಿಲ್ಲ, ಮನೆಯ ಗಲೀಜನ್ನು ಇಷ್ಟಪಡೋದಿಲ್ಲ. ಅಲ್ಲಲ್ಲೇ ಬಲೆ ಕಟ್ಟೋದಾಗಿರ್ಬೋದು, ವಾಸನೆ ಬರೋದಾಗಿರ್ಬೋದು, ಪಾತ್ರೆ ತೊಳೆದೇ ರಾತ್ರಿ ಪಾತ್ರೆ ಇಟ್ಟಿರೋದಾಗಿರ್ಬೋದು, ಅಂದರೆ ಬಾತ್ರೂಮ್ನೆಲ್ಲ ಗಲೀಜಾಗಿ ಇಟ್ಕೊಳ್ಳೋದಾಗಿರ್ಬೋದು, ಮೇನ್ ಡೋರ್ ಮೇಲೆ ಧೂಳು ಕೂರೋದಾಗಿರ್ಬೋದು. ಈ ರೀತಿ ಅವರಿಗೆ ಇರೋ ಹಾಗಿಲ್ಲ. ಯಾಕಂದರೆ ಶುಕ್ರ ತುಂಬ ಒಂದು ಸುವಾಸನೆ, ಒಂದು ಲಕ್ಸುರಿ ಲೈಫ್ ಬೇಕು ಅಂತ ಹೇಳ್ತೀವಿ ಇಲ್ಲ, ಆ ರೀತಿ ಬೇಕು ಅಂದರೆ ನಮಗೆ ಜೀವನ ಅಂಥ ಒಂದು ಒಳ್ಳೆಯ ರೀತಿಯಲ್ಲೇ ಆ ಸ್ಥಿತಿಗತಿಗಳು ನಮ್ದು ಇರಬೇಕು. ಅಂದರೆ ದುಡ್ಡು ಖರ್ಚು ಮಾಡಬೇಕು, ಅದು ಇದು ತರಬೇಕು ಅಂತ ಅಲ್ಲ, ವಿಶೇಷವಾದ ಪೂಜೆಯನ್ನು ಮಾಡಬೇಕು ಅಂತ ಅಲ್ಲ. ನಾವು ನೀಟಾಗಿರಬೇಕು, ಕ್ಲೀನ್ ಆಗಿರಬೇಕು, ಸ್ವಚ್ಛತೆಯಿಂದ ಇರಬೇಕು. ನಾವು ಕೂಡ ನಮ್ಮ ಮನಸ್ಸು ಕೂಡ ಹಾಗೆ ಮನೆಯ ಒಂದು ಮೇನ್ ಡೋರ್ಗಳಾಗಿರ್ಬೋದು ಧೂಳಿಂದ ಕೂಡಿರಬಾರ್ದು. ಎಲ್ಲೋ ಒಂದು ಹತ್ರ ಟಿ ವಿ ಮೇಲಾಗಿರ್ಬೋದು ಪದೇ ಒರೆಸ್ತಾ ಇರಬೇಕು, ಧೂಳು ಇರಬಾರ್ದು ಮನೆಯಲ್ಲಿ. ಯಾಕಂದರೆ ಅಲ್ಲಿ ಸಂಪತ್ತು ಬರೋದಿಲ್ಲ. ಇಲ್ಲಿ ಶುಕ್ರ ಮತ್ತು ಲಕ್ಷ್ಮಿ ಎರಡೂ ಗ್ರಹಗಳು ಒಂದೇ. ಯಾವ ರೀತಿ ಅಂದರೆ ಕ್ಲೀನಿಂಗ್ ಬಯಸ್ತಾರೆ, ಅಂದರೆ ಸ್ವಚ್ಛತೆಯನ್ನು ಬಯಸ್ತಾರೆ. ನಿಮ್ಮಿಂದ ತುಂಬ ಒಳ್ಳೊಳ್ಳೆ ನೈವೇದ್ಯ ಬೇಕು, ಇಲ್ಲ ಆಡಂಬರದಿಂದ ಪೂಜೆ ಮಾಡಬೇಕು, ಬಂಗಾರ ಇಡಬೇಕು, ದಿನನಿತ್ಯ ಒಡವೆನೇ ಧರಿಸ್ಬೇಕು, ಒಳ್ಳೊಳ್ಳೆ ಸೀರೆ ವಸ್ತ್ರ ಇಂಥವನ್ನೇ ಕೊಡಬೇಕು ಅಂತ ಅವ್ರು ಬಯಸೋದಿಲ್ಲ. ಮನೆ ತುಂಬ ಸ್ವಚ್ಛವಾಗಿರಬೇಕು, ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು. ಇಷ್ಟು ಸರಳತೆಯಿಂದ ನೀವು ಲಕ್ಷ್ಮೀ ಪೂಜೆ ಮಾಡಿಕೊಂಡ್ರೆ ಸಾಕು, ಖಂಡಿತ ಅಭಿವೃದ್ಧಿ ತನ್ನಿಂದ ತಾನೇ ನಿಮಗೆ ಹೆಜ್ಜೆಗೂ ಸಿಗ್ತಾ ಹೋಗುತ್ತೆ. ಅಂದರೆ ಒಂದು ದಾನ ಧರ್ಮ ಸೇವೆ ಎಷ್ಟಾಗುತ್ತೋ ಅಷ್ಟು ಕೈಲಾದ ಮಟ್ಟಿಗೆ. ಅಂದರೆ ಯಾವ ರೀತಿ ಅಂದರೆ ಯಾರೋ ಏನೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಇಗ್ನೋರ್ ಮಾಡಬೇಕು. ನಮ್ಮ ಪಾಡಿಗೆ ನಮ್ಮ ಒಂದು ಉದ್ದೇಶ ಗುರಿ ಏನಿದೆ ಅದರ ಕಡೆ ಅಷ್ಟೇ ನಾವು ಗಮನ ಹರಿಸ್ಬೇಕು. ತಂದೆ ತಾಯಿಗೆ ಬೆಲೆ ಕೊಡಬೇಕು, ತಂದೆ ತಾಯಿನ ಆದಷ್ಟು ನಾವೇ ಇಟ್ಕೊಂಡು ನೋಡ್ಕೊಳ್ಬೇಕು. ಈ ರೀತಿ ಇರಬೇಕು ವ್ಯವಸ್ಥೆ. ಅಂದರೆ ನಮ್ಮ ಕುಟುಂಬ ಸಮೃದ್ಧವಾಗಿರಬೇಕು, ಅದರ ಜೊತೆಗೆ ಮನೆ ಸ್ವಚ್ಛವಾಗಿರಬೇಕು. ಮನಸ್ಸು ಎಷ್ಟು ಸಮೃದ್ಧವಾಗಿ ಒಂದು ಒಳ್ಳೆಯದನ್ನು ಯೋಚಿಸುತ್ತೋ ಮನೆ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು. ಹಾಗಾಗಿ ಶುಕ್ರವಾರದಿಂದ ತಿಂಗಳಲ್ಲಿ 4 ಶುಕ್ರವಾರ ಬರ್ತವೆ ಅಂದರೆ 4 ಶುಕ್ರವಾರವೂ ನೀವು ಮನೆ ಮೇನ್ ಡೋರನ್ನು ಒರೆಸ್ಬೇಕು. ಅದರ ಮಧ್ಯೆ ಇನ್ನೂ ಒರೆಸ್ಕೊಳ್ತೀವಿ ಅಂದರೆ ಒರೆಸ್ಕೊಳ್ಬೋದು, ಆದರೆ ನಮ್ಗೆ ಆಗೋದೇ ಇಲ್ಲ ಅಂದರೂ ಶುಕ್ರವಾರ ಮಾತ್ರ ಯಾವುದೇ ಕಾರಣಕ್ಕೂ ಮೇನ್ ಡೋರನ್ನು ಒರೆಸ್ತೇ ಇರಬಾರ್ದು. ಕ್ಲೀನಾಗಿ ಒರೆಸಿ ನಾನು ಹೇಳ್ತೀನಿ ನೋಡಿ, ಒಂದು ಪರ್ಫ್ಯೂಮ್ ಸ್ಪ್ರೇ ಮಾಡ್ತಾರಲ್ಲ ಆ ಥರದೊಂದು ಬಾಟ್ಲು ತಗೊಳ್ರಿ. ಆಲ್ಕೋಹಾಲ್ ರಹಿತವಾದ ಒಂದು ಪರ್ಫ್ಯೂಮ್ ಯಾವುದಾದ್ರೂ ಒಂದು ತುಂಬ ಒಂದು ಚೆನ್ನಾಗಿ ವಾಸನೆ ಬರ್ತಾ ಇರುವ ಪರ್ಫ್ಯೂಮ್ ತೊಗೊಂಡು ಸ್ವಲ್ಪ ನೀರಿಗೆ ಅದನ್ನು ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಚಕ್ಕೆ ಇರುತ್ತಲ್ಲ, ದಾಲ್ಚಿನ್ನಿ ಚಕ್ಕೆ ಮಸಾಲೆಗೆ ಉಪಯೋಗಿಸ್ತಿರಲ್ಲ, ಅದನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕಬೇಕು. ಚಿಟಿಕೆ ಕರ್ಪೂರ, ಪಚ್ಚ ಕರ್ಪೂರದ ಪುಡಿಯನ್ನು ಅದಕ್ಕೆ ಸೇರಿಸಿ ಅದನ್ನು ಮೇನ್ ಡೋರಿಗೆ ನೀವು ಶುಕ್ರವಾರ ದಿನ ಸ್ಪ್ರೇ ಮಾಡಬೇಕು, ಬಾಗಿಲಿಗೆ ಹಿಂದೆ ಮುಂದೆ 2 ಕಡೆ. ಯಾಕಂದರೆ ಶುಕ್ರ ತುಂಬ ಒಂದು ಆ ಥರ ಸುವಾಸನೆ ಯುಕ್ತವಾದ ಕಡೆ ಸೆಳೀತಾರೆ. ಲಕ್ಷ್ಮಿ ಕೂಡ ಆಕರ್ಷಣೆ ಆಗ್ತಾಳೆ. ನೀವು ಲಕ್ಷ್ಮಿ ಆಕರ್ಷಣೆ ಮಾಡಬೇಕು ಅಂದರೆ ಯಾರೋ ಹಾಗೆ ತೋರಿಸ್ತಾರೆ, ಹೀಗೆ ತೋರಿಸ್ತಾರೆ, ಹೀಗೆ ಮಾಡಬೇಕಂತೆ, ಹಾಗೆ ಮಾಡಬೇಕಂತೆ, ಆಗ ಮಾತ್ರ ಲಕ್ಷ್ಮಿ ಒಲಿಯೋದಂತೆ, ಆ ರೀತಿ ತಲೆ ಕೆಡಿಸ್ಕೊಳ್ಬೇಡಿ. ಶುದ್ಧವಾದ ಮನಸ್ಸಿರಲಿ, ಹಾಗೆ ನಿಮ್ಮ ಉದ್ದೇಶಗಳು ಒಳಿತಿನಿಂದ ಕೂಡಿರಲಿ, ಹಾಗೆ ನಿಮ್ಮ ಮನಸ್ಸು ನಿಮ್ಮ ಮನೆ ಸ್ವಚ್ಛವಾಗಿಟ್ಕೊಳ್ಳಿ ಸಾಕು. ಲಕ್ಷ್ಮಿ ತಾನಾಗಿ ಯಾವುದಾದ್ರೂ ಒಂದು ಕೆಲಸದ ಅಭಿವೃದ್ಧಿ ಮೂಲಕ ಆಗಿರ್ಬೋದು, ನಿರೀಕ್ಷಿತವಾಗಿ ನಿಮಗೆ ಯಾವುದೋ ಒಂದು ಆಸ್ತಿ ಬರಬೇಕಾಗಿತ್ತು ಅದು ಬರುವುದಾಗಿರ್ಬೋದು, ಒಟ್ಟಾರೆಯಾಗಿ ಯಾವುದೆಲ್ಲ ರೀತಿಯಲ್ಲಿ ಒಂದು ಬ್ಲಾಕೇಜ್ಗಳಾಗಿರುತ್ತಲ್ಲ ಆ ಒಂದು ಹಣದ ಅಡೆತಡೆಗಳು ದೂರವಾಗ್ತವೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮತ್ತು ಅನವಶ್ಯಕ ಖರ್ಚುಗಳು ಕಡಿಮೆ ಆಗ್ತವೆ. ವಿನಾಕಾರಣ ಆಸ್ಪತ್ರೆಗೆ ಹೋಗೋದು, ಮಾತ್ರೆಗೆ ಖರ್ಚು ಹಾಕೋದಾಗಿರ್ಬೋದು, ಇಲ್ಲ ಏನೋ ಒಂದು ವಸ್ತುಗಳು ಮನೆಯಲ್ಲಿ ಹಾಳಾಗೋದು ಅದನ್ನು ರಿಪೇರಿ ಮಾಡಿಸೋದಾಗಿರ್ಬೋದು, ಇವೆಲ್ಲವೂ ಅನಾವಶ್ಯಕ ಖರ್ಚುಗಳೇ, ಇವೆಲ್ಲ ಕಡಿಮೆ ಆಗ್ತವೆ. ಹಾಗಾಗಿ ಈ ರೀತಿ ನಾನು ಬಾಗಿಲೆಲ್ಲ ಒರೆಸ್ಕೊಂಡೆ. ಈಗ ಅದಕ್ಕೊಂದು ಇದನ್ನು ಸ್ಪ್ರೈ ಮಾಡಿಕೊಂಡೆ. ಹಾಗೆ ನಾನು ಹೊಸಲು ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಕರೆಕ್ಟಾಗಿ 5 ಗಂಟೆಗೆ ಇನ್ನೂ 10 ನಿಮಿಷ ಇತ್ತು. ನಾನು ಮನೆ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ಅರಳಿ ವೃಕ್ಷಕ್ಕೆ ಪೂಜೆಗೆ ಹೋಗ್ತೀನಿ. ಧನುರ್ಮಾಸದ ಪೂಜೆಗೆ ಜಯ ವಿಜಯ ಅಂತ ಮನೆಯಲ್ಲಿ ಆ ಕಡೆ ಈ ಕಡೆ ಬರಿಬೇಕು. ಯಾಕಂದರೆ ಜಯ ವಿಜಯರು ವೈಕುಂಠದ
ದ್ವಾರಪಾಲಕರಾಗಿದ್ದಾರೆ. ಹಾಗಾಗಿ ನಾವು ಅವರನ್ನು ನಮ್ಮ ಮನೆಯ ಆ ಕಡೆ ಈ ಕಡೆ ಜಯ ವಿಜಯ ಅಂತ ಬರೆದ್ರೆ ಅದನ್ನು ದಾಟ್ಕೊಂಡು ಓಡಾಡೋದ್ರಿಂದ ಮನೆಗೆ ಹೊರಗಡೆ ಕೆಲಸಕ್ಕೆ ದುಡಿಯೋಕ್ಕೆ ಹೋಗೋರು ಅಲ್ಲಿಗೆ ನಮ್ಗೆ ಏನಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮನೆಗೆ ಏನೇ ಒಂದು ಯಾರೇ ಬರಬೇಕು ಅಂದರೆ ಅವರ ಪರ್ಮಿಷನ್ ತೊಗೊಂಡೇ ಒಳಗೆ ಬರಬೇಕಾಗತ್ತೆ. ಯಾಕಂದರೆ ನಾವು ಅಂದ್ಕೊಳ್ತೀವಿ ಆ ರೀತಿ ಭಾವನಾತ್ಮಕವಾಗಿ ನಾವು ಸ್ಪಂದಿಸಿ ಅದನ್ನು ಬರೆಯೋ ಅಭ್ಯಾಸ ಮಾಡ್ಕೊಳ್ಬೇಕು. ಜಯ ವಿಜಯರು ನಮ್ಮ ಮನೇಲಿ ಆ ಕಡೆ ಈ ಕಡೆ ಇದ್ದಾರೆ. ಯಾಕಂದರೆ ನಮ್ಮ ಮನೇಲಿ ಮಹಾಲಕ್ಷ್ಮಿ ವಾಸವಾಗಿದ್ದಾಳ, ಬಯಸ್ತಿದ್ದೇವೆ ತಾನೇ ನಾವು ಇರಬೇಕು ಅಂತೇಳಿ. ಅಲ್ಲಿಗೆ ಮಹಾಲಕ್ಷ್ಮಿ ಎಲ್ಲಿದ್ದಾರೆ ಅಲ್ಲಿ ಮಹಾವಿಷ್ಣು ಇದ್ದೇ ಇರ್ತಾರೆ. ಅಂದರೆ ಇಬ್ಬರ ವಾಸ ನಮ್ಮ ಮನೆಯಲ್ಲಿದೆ ಅಂದಮೇಲೆ ಜಯ ವಿಜಯರು ಅಲ್ಲಿ ಇದ್ದೇ ಇರ್ತಾರೆ. ನಮ್ಮ ಮನೇಲಿ ಒಂದು ನೆಗೆಟಿವ್ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಕೆಟ್ಟ ಜನರಾಗಿರ್ಬೋದು ಒಳಗೆ ಬರ್ತಾ ಇದ್ದಾರೆ ಅಂದರೆ ಅವರ ಒಂದು ದೃಷ್ಟಿಯನ್ನು, ಆ ನಕಾರಾತ್ಮಕತೆಯನ್ನು ಅವರು ಅಲ್ಲೇ ತಡೀತಾರೆ. ನಂತರವೇ ಅವರು ಅವರನ್ನು ಒಳಗೆ ಕಳಿಸೋದು. ಈ ರೀತಿಯಾಗಿ ಅಲ್ಲೇ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಈ ರೀತಿ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಹಿಂದೆ ಎಲ್ಲದಕ್ಕೂ ಒಂದು ಉತ್ತಮವಾದ ಒಂದು ಉದ್ದೇಶದಿಂದನೇ ಮಾಡಿದ್ರು, ಅದನ್ನು ನಾವು ಮರ್ತಿದ್ದೀವಿ ಅಷ್ಟೇ. ಈಗ ಕೆಲವರಿಗೆ ರಂಗೋಲೆ ಕೂಡ ಹಾಕಕ್ಕೆ ಬರೋದಿಲ್ಲ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಹೊಸ್ಲೆದ್ರಿಗೆ ಆರಾಮಾಗಿ ಚಕ್ಕಲ್ಪಟ್ಟಿ ಹಾಕ್ಕೊಂಡು ಕೂತ್ಕೊಂಡು ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡಬೇಕು ಅಂತ ಏನಿಲ್ಲ, ಸರಳವಾಗಿ ಬೇಗ ಬೇಗ ಒಂದು 5-10 ನಿಮಿಷದೊಳಗೆ. ದೊಡ್ಡ ರಂಗೋಲಿ ಆದರೆ ಸ್ವಲ್ಪ ತಡ ಆಗುತ್ತೆ. ಇಲ್ಲ ಅಂದರೆ ಸಿಂಪಲಾಗಿ ದಿನನಿತ್ಯ ನಮ್ಮ ಕೈಗೆ ಅದು ಎಷ್ಟು ಅಭ್ಯಾಸ ಆಗಿರುತ್ತೆ ಅಂದರೆ ನಮ್ಗೆ 5 ನಿಮಿಷ ಸಾಕು, ಅಷ್ಟರೊಳಗೆ ನಾವು ಹಾಕಿ ಬಂದುಬಿಡ್ತೀವಿ. ಆ ರೀತಿ ಅಭ್ಯಾಸ ಇಟ್ಕೊಳ್ಬೇಕು. ಶುಕ್ರವಾರ ಸಾಂಬ್ರಾಣಿ ಹೊಗೆ ಮನೆಯಲ್ಲಿ ಪರ್ಟಿಕ್ಯುಲರಾಗಿ ಹಾಕಲೇಬೇಕು. ನಮ್ಮ ಮನೆಯಲ್ಲಂತೂ ನಾನು ದಿನ ಹಾಕ್ತೀನಿ. ಅದರಲ್ಲೂ ಭಾನುವಾರ ಗುರುವಾರ ಬಿಳಿ ಸಾಸಿವೆ ಮತ್ತು ಪಲಾವ್ ಎಲೆ ಈ ರೀತಿ ಸಾಂಬ್ರಾಣಿ ಹೊಗೆಯೊಂದಿಗೆ ನಾನು ಹಾಕ್ತೀನಿ. ಯಾಕಂದರೆ ಅವತ್ತಿನ ದಿನ ನಕಾರಾತ್ಮಕತೆ ಎಲ್ಲ ದೂರವಾಗಲಿ ಅನ್ನೋ ರೀತಿಯಲ್ಲಿ ಹಾಕ್ತೀನಿ. ಯಾರದ್ದೇ ಒಂದು ನಕಾರಾತ್ಮಕತೆ ಪರಿಣಾಮ ಬೀರಬಾರ್ದು, ದೃಷ್ಟಿ ಬೀಳಬಾರ್ದು ಅಂತೇಳಿ. ಹಾಗೆ ಶುಕ್ರವಾರ ಮಾತ್ರ ಘಮಿಸುವ ಒಂದು ಸಾಂಬ್ರಾಣಿಯನ್ನು ಹಾಕ್ತೀನಿ. ಯಾಕಂದರೆ ಆ ದಿನ ನಮ್ಮ ಮನೆ ತುಂಬ ಘಮ ಅಂತಿರಬೇಕು. ಅಂದರೆ ಶುಕ್ರನಿಗೆ ಅದು ತುಂಬ ಇಷ್ಟ ಆಗುತ್ತೆ. ಆಗ ನಮ್ಮ ಮನೆಗೆ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಕೆಲಸ ಸಿಗೋದಾಗಿರ್ಬೋದು, ಹಣ ಬರೋದಾಗಿರ್ಬೋದು, ನಿಂತ ಹಣ ಬರೋದಾಗಿರ್ಬೋದು, ಈ ರೀತಿ ಆಗ್ತಾ ಹೋಗುತ್ತೆ. ಈ ರೀತಿಯೆಲ್ಲ ಮನೆಗೆ ಸಾಂಬ್ರಾಣಿ ಹೊಗೆ ಹಿಡಿತೀನಿ. ಇದು ನಾನು ಟ್ಯಾರೋ ರೀಡಿಂಗ್ ಮಾಡೋ ಜಾಗ. ಇಲ್ಲಿ ಬಾಬಾ ಇದ್ದಾರೆ. ಇದನ್ನು ಕೂಡ ನಾನು ಯಾವಾಗಲೂ ಈ ರೀತಿ ಕ್ಲೀನಾಗಿ ನೀಟಾಗಿ ಇಟ್ಟಿರ್ತೀನಿ. ಅಲ್ಲಿ ನನಗೆ ಇಷ್ಟವಾದ ಗಿಡಗಳನ್ನು ಇಟ್ಟಿದ್ದೀನಿ. ಹಾಗೆ ಇವಾಗ ನೋಡಿ ಇಷ್ಟು ಪೂಜೆಯನ್ನು ಮುಗಿಸ್ಕೊಂಡು ಈಗ 5 ಗಂಟೆ 20 ನಿಮಿಷ ಆಗಿದೆ. ನಾನು ಇಲ್ಲಿಂದ ಅರಳಿ ವೃಕ್ಷಕ್ಕೆ ಬರೋ ಅಷ್ಟೊತ್ತಿಗೆ 10 ನಿಮಿಷ ಸಮಯ ಬೇಕು. ಅಲ್ಲಿಗೆ 5:15ಗೆ ಬಂದಿದ್ದೀನಿ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಮರವನ್ನು ಮುಟ್ಟಿ, ಅರಳಿ ವೃಕ್ಷವನ್ನು ಮುಟ್ಟಿ ಪೂಜೆ ಮಾಡ್ತೀನಿ. ಅಂದರೆ ಕೈಯಲ್ಲಿ ಮುಟ್ಟಿ ಸ್ಪರ್ಶ ಮಾಡಿ ತಿಕ್ಕಿ ತೊಳೆದು ಪೂಜೆ ಮಾಡ್ತೀನಿ. ಬಾಕಿ ದಿನ ನಾನು ಯಾವಾಗಲೂ ಅರಳಿ ವೃಕ್ಷವನ್ನು ಮುಟ್ಟೋದಿಲ್ಲ. ಹಾಗೆ ದೂರದಿಂದನೇ ಸುತ್ತು ಪ್ರದಕ್ಷಿಣೆ ಹಾಕ್ತೀನಿ. ಹಾಗೆ ದೂರದಿಂದನೇ ನೀರನ್ನು ಪ್ರೋಕ್ಷಣೆ ಮಾಡಿ ಹೂವು, ಅರಿಶಿನ ಎಲ್ಲ, ಕುಂಕುಮ ಮತ್ತು ಅಕ್ಷತೆ ಎಲ್ಲ ಸಮರ್ಪಣೆ ಮಾಡಿ ದೂರದಿಂದನೇ ಊದ್ಬತ್ತಿ ಎಲ್ಲ ಬೆಳಗ್ತಾ ಇರ್ತೀನಿ, ದೀಪವನ್ನು ಬೆಳಗ್ತೀನಿ. ಆದರೆ ಮುಟ್ಟೋದಿಲ್ಲ. ಆದರೆ ಶನಿವಾರ ಮಾತ್ರ ಮನಃಪೂರ್ವಕವಾಗಿ ಮುಟ್ತೀನಿ. ಈ ದಿನ ನೇರವಾಗಿ ಅಂದರೆ ಲಕ್ಷ್ಮೀನಾರಾಯಣರು ಇಲ್ಲಿ ನೆಲೆಸಿರ್ತೀವಿ, ಆ ರೀತಿ ಮಾತು ಕೊಟ್ಟಿದ್ದಾರೆ ಅವರು. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹಿಂದೆ ತಿಳಿಸಿದ್ದೀನಿ. ಹಾಗೆ ಮತ್ತೆ ತ್ರಿಮೂರ್ತಿಗಳ ವಾಸವಿರುತ್ತೆ. ಹಾಗಾಗಿ ಈ ದಿನ ಮುಟ್ಟಿದರೆ ತುಂಬ ಶುಭ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿ ದೀಪ ಪ್ರಶಾಂತವಾಗಿ ಉರಿತಾ ಇದ್ದಾವೆ. ಹಾಗೆ ಮನೆಗೆ ಬಂದು ಎಲ್ಲ ಪೂಜೆ ಮುಗಿಸಿದ್ದೆಲ್ಲ ಇಟ್ಟು, ನೈವೇದ್ಯ ಮಾಡಿದ್ದೆಲ್ಲ ಇಟ್ಟು ನಂತರ ಆರಾಮಾಗಿ ಒಂದು ರೌಂಡ್ ಓಡಾಡಿದೆ. ಆಗಲೇ 6 ಗಂಟೆ 6:15 ಆಗಕ್ಕೆ ಶುರುವಾಗಿತ್ತು. ಹೊರಗೊಂದು ಸರಿ ಬಂದೆ. ಈ ರೀತಿ ಬೆಳಗ್ಗೆ ಎದ್ದು ಶಾಂತವಾಗಿ ಪೂಜೆ ಮಾಡ್ತಾಯಿದ್ರೆ ಅದು ಮನಸ್ಸಿಗೆ ಎಷ್ಟು ಹಿತ ಕೊಡುತ್ತೆ ಅಂದರೆ ಅದು ಎಂಥದರ ಕಷ್ಟ ಇರಲಿ ನಿಭಾಯಿಸ್ಬಿಡ್ತೀನಿ, ಹೊರಗೆ ಬಂದುಬಿಡ್ತೀನಿ ಅನ್ನೋ ರೀತಿಲಿ ನಮ್ಗೆ ಆ ಫೀಲ್ ಕೊಡುತ್ತೆ. ಇದು ಎಷ್ಟು ಹಣ ಕೊಟ್ಟರು, ಯಾರು ಸಮಾಧಾನ ಮಾಡಿದ್ರು ಈ ಒಂದು ವೈಬ್ ಸಿಗೋದಿಲ್ಲ. ಬೆಳಗ್ಗೆ ಅದಕ್ಕೋಸ್ಕರ ಪ್ರಶಾಂತವಾಗಿ ನೀವು ಇದ್ದ ಸಂದರ್ಭದಲ್ಲಿ ಎದ್ದರೆ ಮನಸ್ಸಿನ ಆಲೋಚನೆಗಳು ದೃಢವಾಗ್ತಾ ಹೋಗ್ತವೆ. ಹಾಗೆ ಏನು ಮಾಡಬೇಕು ಅಂತೇಳಿ ಒಂದು ಸ್ಪಷ್ಟತೆ ಸಿಗುತ್ತೆ. ಹಾಗೆ ಮುಂದಿನ ಯೋಜನೆಗಳು ಸುಗಮವಾಗ್ತಾ ಹೋಗ್ತವೆ. ಹಾಗೆ ಆ ಬೆಳಗಿನ ಒಂದು ವಾತಾವರಣ, ಆ ಸೂರ್ಯನ ಒಂದು ಹುಟ್ಟು ನೋಡೋದಾಗಿರ್ಬೋದು, ಮತ್ತು ಚಿಲಿಪಿಲಿ ಹಕ್ಕಿಗಳ ಸೌಂಡ್ ಆಗಿರ್ಬೋದು, ಹಾಗೆ ತುಳಸಿ ನೋಡೋದಾಗಿರ್ಬೋದು, ಇವೆಲ್ಲವೂ ಪಾಸಿಟಿವ್ ವೈಬ್ಸ್ ಕೊಡ್ತವೆ. ಹಾಗೆ ನಾನು ನೈವೇದ್ಯ ಕೂಡ ಮಾಡಿದೆ. ಇವತ್ತು ಕೆಲವರು ಏನಂದರೆ ಹಾಲು, ತುಪ್ಪ, ಸಕ್ಕರೆ ಮಿಶ್ರಣ ಮಾಡಿ ಕೂಡ ನೀವು ನೈವೇದ್ಯ ಮಾಡ್ಬೋದು. ಒಂದೊಂದ್ಸರಿ ಪಾಯಸ ಮಾಡೋಕ್ಕಾಗೋದಿಲ್ಲ, ಇಲ್ಲ ಆಗೋದೇ ಇಲ್ಲ ಒಂದೊಂದ್ಸರಿ, ನಮ್ಮ ಹತ್ರ ಅವೆಲ್ಲ ತರಲಿಕ್ಕೆ ಹಣ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಏನಿದೆಯೋ ಅದನ್ನೇ ತೃಪ್ತಿಯಿಂದ ಭಗವಂತನಿಗೆ ಅರ್ಪಿಸಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಹಾಗೆ ಸ್ವಚ್ಛವಾಗಿ ಇರಲಿ ನಿಮ್ಮ ಮನೆ ಆದಷ್ಟು. ಹಾಗೆ ನಿಮ್ಮ ಮನಸ್ಸು ಕೂಡ ಒಳ್ಳೆಯದನ್ನೇ ಬಯಸಲಿ, ಒಳ್ಳೆಯದನ್ನೇ ಎಲ್ಲರಿಗೂ ಮಾಡುವ ಹಂಬಲ ಇರಲಿ. ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ. ನಿಮ್ಮ ಪಾಡಾತು, ನಿಮ್ಮ ಮನೆಯಾತು, ನಿಮ್ಮ ಒಂದು ಸಾಧನೆಯ ಗುರಿ ಆಯಿತು, ಆ ಕಡೆ ಗಮನ ಕೊಡಿ. ನಿಮ್ಮ ದೃಷ್ಟಿಕೋನ ಒಳ್ಳೆಯದರಿಂದ ಕೂಡಿದಷ್ಟು ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಇದರಿಂದ ಕೈಗೂಡದ ಕೆಲಸಗಳೆಲ್ಲವೂ ಕೈಗೂಡಲಿಕ್ಕೆ ಶುರುವಾಗ್ತವೆ. ನೀವು ಅಂದ್ಕೊಂಡಿರ್ತೀರ ಈ ಕೆಲಸ ಆಗೋದಿಲ್ಲ ಬಿಡು ಅಂತೇಳಿ, ಅಂಥ ಕೆಲಸಗಳು ಕೂಡ ಆಗಲಿಕ್ಕೆ ಶುರುವಾಗ್ತವೆ. ಎಲ್ಲವೂ ನಮ್ಮ ಕೈಯಲ್ಲಿದೆ. ಖಂಡಿತ ಗೃಹಿಣಿ ಮನಸ್ಸು ಮಾಡಿದರೆ ಆ ಮನೆಯ ವಾತಾವರಣವನ್ನು, ಮನೆಯ ಜನರನ್ನು ಬದಲಾಯಿಸ್ಬೋದು. ಅಂಥ ಶಕ್ತಿ ಗೃಹಿಣಿಗಿದೆ. ಆದರೆ ಕೆಲವೊಂದು ಸಾರಿ ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ. ಕೆಲವು ನೋವು ಕೊಡೋದಾಗಿರ್ಬೋದು, ಆ ಒಂದು ನಿರಾಸೆ ಆಗಿರ್ಬೋದು, ಕೊರಗಾಗಿರ್ಬೋದು, ಇಲ್ಲ ಪದೇ ಪದೇ ನಾವು ಮಾಡಿದ ಕೆಲಸಕ್ಕೆ ಹಂಗಿಸೋ ಜನ ಇದ್ದಾರೆ ಆ ಕುಟುಂಬದಲ್ಲಿ ಅಂದಾಗಲೂ ಕೂಡ ಭರವಸೆ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಅಂಥವರನ್ನು ನೀವು ದೂರ ಮಾಡೋದು ಒಳ್ಳೆಯದೇ. ಅಂದರೆ ಅಂಥ ವಿಚಾರಗಳನ್ನು, ಅಂಥವರ ಮಾತುಗಳನ್ನು ಇಗ್ನೋರ್ ಮಾಡಿ. ಯಾಕಂದರೆ ಅವರು ನಮ್ಮ ಒಂದು
ಸಕಾರಾತ್ಮಕತೆಯನ್ನು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವರ ಒಂದು ನಕಾರಾತ್ಮಕ ಪ್ರಭಾವ ಎನರ್ಜಿಯನ್ನು ಬೀರಿ ಕಳೀತಾ ಇರ್ತಾರೆ. ಹಾಗಾಗಿ ಅಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇರಲಿ, ಅವ್ರ ಕರ್ಮ ಅವ್ರು ವೃದ್ಧಿಸ್ಕೊಳ್ಳಿ. ನನ್ನ ಕರ್ಮ ಏನಿದೆಯಲ್ಲ, ನನ್ನ ಒಂದು ಸಮರ್ಪಣಾ ಭಾವ ಹೇಗಿದೆ, ಅದು ನನ್ನ ಉನ್ನತಿಗೋಸ್ಕರ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ನೀವು ಮುಂದುವರಿರಿ. ಖಂಡಿತ ಒಳ್ಳೆಯದಾಗುತ್ತೆ. ನೋಡಿ, ಮಾಲೆ ಥರ ಹೇಗೆ ಆಕಾಶಕ್ಕೆ ಮಾಲೆ ಹಾಕಿದೆ, ಸೂರ್ಯನಿಗೆ ಮಾಲೆ ಹಾಕಿದೆ ಅನ್ನೋ ರೀತಿಲಿ ಪಕ್ಷಿಗಳೆಲ್ಲ ಹೇಗೆ ಬೆಳಗ್ಗೆನೆ ಲೈನಾಗಿ ಕುಳಿತಿದ್ದಾವೆ, ಆ ಸೂರ್ಯನ ಬೆಳಕಿಗೋಸ್ಕರ, ಆ ಶಾಖಕ್ಕೋಸ್ಕರ, ಆ ಚಳಿಗಾಲದಲ್ಲಿ ಕಾಯ್ತಾ ಇದ್ದಾವೇನೋ, ನೀವು ಯಾವಾಗ ಹುಡ್ತೀರಾ, ನನಗೆ ಈ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಲೈನಾಗಿ ಕಾಯ್ತಾ ಇದ್ದಾವೆ ಅನ್ನೋ ರೀತಿಲಿದೆ ವಾತಾವರಣ. ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಬೆಳಗ್ಗೆ, ಇವೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ದಿನ ಆಗುತ್ತೋ ಅಷ್ಟು ಧನುರ್ಮಾಸದ ಪೂಜೆಯನ್ನು ಮಾಡಿ. ಮರಕ್ಕೆ ಹೋಗಿ ಪೂಜೆ ಮಾಡಲಿಕ್ಕಾಗಲ್ಲ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಮನೆಯಲ್ಲೇ ಪೂಜೆ ಮಾಡಿ, ನಿಮ್ಮ ಕೈಲಾಗುತ್ತೆ ಏನಾಗುತ್ತೋ ಆ ನೈವೇದ್ಯ ಮಾಡಿ. ಆದರೆ ಮನೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ. ಆಲ್ಕೋಹಾಲ್ ರಹಿತವಾದ ಒಂದು ಪರ್ಫ್ಯೂಮನ್ನು ತಂದಿಟ್ಕೊಳ್ಳಿ. ಆವಾಗ ಮೇನ್ ಡೋರನ್ನು ಒರೆಸಿ, ಶುಕ್ರವಾರ ಪರ್ಟಿಕ್ಯುಲರಾಗಿ ಶುಕ್ರವಾರ ಮೇನ್ ಡೋರನ್ನು ಒರೆಸಿ ಅದಕ್ಕೆ ಸಿಂಪಡಿಸಿ ಮೇನ್ ಡೋರನ್ನು ತುಂಬ ಶುಭ್ರವಾಗಿಟ್ಕೊಳ್ಳಿ. ರಂಗೋಲಿ ಹಾಕಿ ಜಯ ವಿಜಯ ಅಂತ ಬರೀರಿ. ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀನಾರಾಯಣರಿದ್ದಾರೆ ಅಂದರೆ ಆ ಜಯ ವಿಜಯರು ಅಲ್ಲಿ ಇರಲೇಬೇಕಲ್ವಾ. ಪೂಜೆ ಎಲ್ಲ ಮುಗಿಸಿ ಒಂದು ಸಣ್ಣದಾಗಿ ವಾಕ್ ಬಂದೆ. ಇವಾಗ ಮನೆಗೆ ಹೋಗಿ ಏನು ತಿಂಡಿ ಮಾಡಬೇಕು ಅಂತೇಳಿ ಸ್ವಲ್ಪ ಯೋಚಿಸ್ಬೇಕು. ಯಾಕಂದರೆ ನಿನ್ನೆ ಏನು ತಿಂಡಿಗೆ ತಯಾರಿ ಮಾಡ್ಕೊಂಡಿಲ್ಲ. ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕ ವಿಚಾರಗಳಿರಲಿ. ಹಾಗೆ ನಿಮ್ಮನ್ನು ನೀವು ಪ್ರೀತಿಸಿ ಗೌರವಿಸಿ. ಇನ್ನೊಬ್ರು ಯಾರೋ ಏನೋ ರೀತಿಯಲ್ಲಿ ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಆ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಮರ್ಪಣಾ ಭಾವನ, ನೀವು ಮಾಡ್ತಾ ಇರುವ ಸೇವೆ ಕೆಲಸ ಎಲ್ಲವೂ ಒಂದು ಒಳ್ಳೆಯದರಿಂದ ಕೂಡಿದೆ. ಯಾರೋ ಏನೋ ಹೇಳ್ತಾರೆ ಅಂತೇಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ನೀವಿದ್ದಾಗ ನಿಮ್ಮ ಕುಟುಂಬ ಸರಿದಾರಿಯಲ್ಲಿ ತಗೊಂಡು ಹೋಗಲಿಕ್ಕೆ ನೀವು ಒಬ್ಬ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತೀರ ಸ್ನೇಹಿತರೆ. ಇದೆಲ್ಲದೂ ಇವತ್ತಿನ ಒಂದು ಪೂಜೆಯ ವಿವರಣೆ ಆಗಿತ್ತು. ವ್ರತಕ್ಕೂ ಪೂಜೆಗೂ ಅಂತರ ಇರುತ್ತೆ. ಯಾಕಂದರೆ ಇದು ಒಂದು ನಿರ್ದಿಷ್ಟ ಸಮಯದಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಪೂಜೆ ಆದರೆ ಯಾವಾಗಾದರೂ ನಾವು ಮಾಡ್ಕೊಳ್ಬೋದು ಸಮಯಕ್ಕೆ ಸರಿಯಾಗಿ. ಈ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಖಂಡಿತ ನಿಮ್ಮ ಶುಕ್ರ ಬಲ ಆಗ್ತಾರೆ. ಹಾಗೆ ಲಕ್ಷ್ಮೀನಾರಾಯಣರು ನಿಮ್ಮ ಮನೆಯಲ್ಲಿ ನೆಲೆಸುವಂತಾಗತ್ತೆ. ಲಕ್ಷ್ಮಿ ಅಂದರೆ ಲಕ್ಷ್ಯ, ಅಂದರೆ ನಿಮ್ಮ ಕೆಲಸದ ಉದ್ದೇಶ, ಒಳ್ಳೆಯ ಗುರಿಯನ್ನು ತಲುಪಿಸುವ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದಾಗ ಲಕ್ಷ್ಮಿ ತಾನಾಗಿಯೇ ನಿಮ್ಮ ಕಡೆ ಆಕರ್ಷಣೆ ಆಗ್ತಾಳೆ. ಸರಳವಾಗಿ ಅವಳನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಯೋಚಿಸಿ. ಯಾರ್ಯಾರೋ ಹೇಗೇಗೋ ಆ ಲಕ್ಷ್ಮಿನ ಪೂಜೆ ಮಾಡ್ತಾರೆ ಅಂತೇಳಿ ನಿಮ್ಮ ಒಂದು ಮನಸ್ಸಿಗೆ ಆ ವಿಚಾರವನ್ನು ತಂದುಕೊಂಡು ಸರಳವಾಗಿ ಏನು ಪೂಜೆ ಮಾಡ್ತಾ ಇರ್ತಾರಲ್ಲ ಅದರಲ್ಲೂ ಕೂಡ ಏನಾದರೂ ಒಂದು ಸಮಸ್ಯೆಯನ್ನು ಉಂಟು ಮಾಡ್ಕೊಳ್ಬೇಡಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ಆತ್ಮ ತೃಪ್ತಿ ಕೊಡುತ್ತೋ ಆ ರೀತಿ ಪೂಜೆ ಮಾಡುವ ಸರಳವಾದ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಸರಳತೆಗೆ ಮಹಾಲಕ್ಷ್ಮಿ ಒಲಿಯೋದು, ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ಮಹಾಲಕ್ಷ್ಮಿ ಒಲಿಯೋದು, ಹಾಗೆ ನಿಮ್ಮ ಮನೆಯ ಸ್ವಚ್ಛತೆಗೆ ಒಲಿಯೋದು. ಅದರ ಬಗ್ಗೆ ಗಮನ ಕೊಡಿ. ಇಷ್ಟು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ಇದೇ ತರಹದ ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಇದು ಶುಕ್ರವಾರದ ಅಂದರೆ ಅಮಾವಾಸ್ಯ ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಶೇರ್ ಮಾಡಿ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೋದು ಅಂತ ಹೇಳಿ ನಿಮಗೆ ಅನಿಸಿದರೆ. ಹಾಗಾದರೆ ಮುಂದಿನ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಬರ್ತೀನಿ. ನಿಮ್ಗೆ ಯಾವುದಾದ್ರೂ ವಿಚಾರದ ಬಗ್ಗೆ ಗೊಂದಲ ಇದ್ದರೆ ಖಂಡಿತವಾಗೂ ಕಮೆಂಟಲ್ಲಿ ತಿಳಿಸಿ. ಅದರ ಬಗ್ಗೆನೇ ವಿಡಿಯೋ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನನ್ನ ದಿನಚರಿಯನ್ನು ತೋರಿಸ್ತಾ ಆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.